ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಈಗ ಸದ್ಯದ ಮಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಭರ್ಜರಿ ಗುಡ್ ನ್ಯೂಸ್. ಎಸ್, ಎಲ್ರಿಗೂ ಒಂದಿಷ್ಟು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು. ಬನ್ನಿ ನೋಡ್ತಾ ಹೋಗೋಣ ಏನು ಕತೆ, ಯಾರಿಗೆಲ್ಲ ಹಣ ಬಂದಿದೆ, ಯಾರಿಗೆಲ್ಲ ಹಣ ಬಂದಿಲ್ಲ, ಏನು ಕತೆ ಇಲ್ಲಿ ಕಂಪ್ಲೀಟಾಗಿ ವಿಸ್ತರಿಸ್ತಾ ಹೋಗ್ತೀನಿ ನಾನು ಇವತ್ತೊಂದು ವಿಡಿಯೋದ ಮೂಲಕ. ಎಲ್ರಿಗೂ ಕೂಡ ಕಂಪ್ಲೀಟಾಗಿ ನನಗೆ ತಿಳಿಸ್ಕೊಡ್ತೀನಿ ಮಾಹಿತಿಯನ್ನು. ಬನ್ನಿ ಶುರು ಮಾಡೋಣ. ಏನು ಕತೆ, ಯಾರಿಗೆ ಹಣ ಬಂದಿದೆ, ಯಾರಿಗೆ ಹಣ ಬಂದಿಲ್ಲ, ಇನ್ನೀಗ ಯಾರಿಗೆ ಹಣ ಬರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಸ್ತರಿಸ್ತಾ ಹೋಗೋಣ. ಆ್ಯಂಡ್ ಅದ್ರ ಬಗ್ಗೆ ಎಲ್ಲದನ್ನು ಕೂಡ ನಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಬಂದಿದೆ. ಯಾರಿಗೆಲ್ಲ ಹಣ ಬಂದಿಲ್ಲ, ಯಾರಿಗೆಲ್ಲ ಹಣ ಬಂದಿದೆ, ಏನು ಕತೆ ಅಂದರೆ ಈಗ ಹಣ ಜಮೆ ಆಗಿದೆಯಾ, ಹಣ ಜಮೆ ಆಗಿಲ್ವಾ ಅನ್ನುವಂಥ ಒಂದು ಕ್ವೆಶನ್ಗಳು ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಆ್ಯಂಡ್ ಹಣ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ, ಅದನ್ನು ನನಗೆ ತಿಳಿಸ್ಕೊಡ್ತೀನಿ. ಎಸ್, ಇಲ್ಲಿ ಮೇಯ್ನ್ ಆಗಿ ಮ್ಯಾಟ್ರ್ ಏನಪ್ಪ ಅಂತಂದ್ರೆ ಹಣ ಜಮೆ ಆಗ್ತಾ ಇಲ್ಲ. ಇಲ್ಲಿ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಹಣ ಜಮೆ ಆಗದೇ ಇರೋದಕ್ಕೆ ಮೇಯ್ನ್ ಕಾರಣಗಳು ಇದೆ. ಆ್ಯಂಡ್ ತುಂಬ ಜನರಿಗೆ ಹಣ ಜಮೆ ಆಗದೆ ಇರೋದಕ್ಕೆ ಒಂದಿಷ್ಟು ಕೆಲವೊಂದು ಕಾರಣಗಳು ಇದೆ. ಆಲ್ಮೋಸ್ಟ್ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಯಾಕೆ ಏನು ಕಾರಣ, ಇಲ್ಲಿ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಆ್ಯಂಡ್ ಅದಕ್ಕೆ ಏನು ಕಾರಣ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋದು ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂತಂದರೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂತ ಲೈಕ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂತಂದು ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಎಸ್, ಇಲ್ಲಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮಹಿಳೆಯರಿಗೆ ಆಲ್ಮೋಸ್ಟ್ ಹಣ ಜಮೆ ಆಗಿರುವಂಥದ್ದು ಆ್ಯಂಡ್ ಕೆಲವರಿಗೆ ಹಣ ಜಮೆ ಆಗಿಲ್ಲ. ಅದ್ರ ಬಗ್ಗೆ ನಾನು ನಿಮಗೆ ವಿಸ್ತರಿಸ್ತಾ ಹೋಗ್ತೀನಿ ಆ್ಯಂಡ್ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಹಣ ಜಮೆ ಆಗಿದೆ, ಯಾರಿಗೆಲ್ಲ ಹಣ ಜಮೆ ಆಗಲಿಕ್ಕಿದೆ ಆ್ಯಂಡ್ ಯಾರಿಗೆಲ್ಲ ಹಣ ಜಮೆ ಆಗಬಹುದು ಆ್ಯಂಡ್ ಕೆಲವರಿಗೆ ಹಣ ಜಮೆ ಆಗಿಲ್ಲ ಅಂಥವ್ರು ಏನು ಮಾಡಬೇಕು ಅನ್ನುವಂಥ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ. ಅದಕ್ಕೆ ಕಾರಣ ಏನಂತಂದರೆ, ಇಲ್ಲಿ ನಾನು ನಿಮಗೆ ಆಲ್ರೆಡಿ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೆ ಇಲ್ಲಿ ಇನ್ನೊಂದು ಮಾಹಿತಿಗಳು ಬಾಕಿ ಇದೆ, ಒಂದಿಷ್ಟು ಮಾಹಿತಿಗಳು ಬಾಕಿ ಇದೆ ಆ್ಯಂಡ್ ಒಂದಿಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಮೇಯ್ನಾಗಿ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಮೇಯ್ನಾಗಿ ಇಲ್ಲಿ ತುಂಬ ಜನ ಮಾಡ್ತಿರುವಂಥ ತಪ್ಪು ಏನಪ್ಪ ಅಂತಂದರೆ, ಈಗ ಹಣ ಜಮೆ ಆಗ್ತಾ ಇಲ್ಲ ಅಂದ ತಕ್ಷಣ ಏನು ಮಾಡುವಂಥದ್ದು. ಇಲ್ಲಿ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಒಂದು ಕ್ವಶನ್ ಇದೆ. ಹಣ ಜಮೆ ಆಗ್ತಾ ಇಲ್ಲ ಅಂದ ತಕ್ಷಣ ಏನು ಮಾಡಬೇಕು ಅನ್ನುವಂಥ ಒಂದು ಕ್ವಶನ್ಗಳಿದೆ ತುಂಬ ಜನರಿಗೆ. ಇಲ್ಲಿ ಮೇಯ್ನಾಗಿ ನಾನು ಹೇಳ್ತಿರುವಂಥದ್ದನ್ನು ಕೇಳಿಸ್ಕೊಳ್ಳಿ. ಇಲ್ಲಿ ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥದ್ದೇ ನಿಮ್ಮೊಂದು ಮೊಬೈಲ್ ನಂಬರ್ ಅಪ್ಡೇಟನ್ನು ಎಲ್ಲರೂ ಕೂಡ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ ತುಂಬ ಜನ. ಆ್ಯಂಡ್ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡಿಲ್ಲ ಅಂಥವ್ರು ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ, ಅವರೆಲ್ಲರೂ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ದಯವಿಟ್ಟು ಯಾರ್ದೆಲ್ಲ ಆಗಿಲ್ಲ ಅಂಥವ್ರು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಲ್ಲಿ ತುಂಬ ಈಗ ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳಿದ್ದೀನಿ, ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಮೇಯ್ನಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಏನಪ್ಪ ಅಂತಂದರೆ, ನಿಮ್ಮ ಒಂದು ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ದೀರಾ ಈ ಒಂದು ಪ್ರಶ್ನೆಯನ್ನು, ಯಾವಾಗ ಹಣ ಬರುತ್ತೆ ಸರ್, ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಹಣದ ಒಂದು ಡೇಟನ್ನು ಹೇಳಿ ಅಂತಂದರೆ ಆ ಒಂದು ಡೇಟನ್ನು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡೇಟ್ ಹೇಳಿ, ಈ ದಿನಕ್ಕೆ ಹಣ ಬರುತ್ತೆ, ಈ ದಿನಕ್ಕೆ ನಾವು ಹಣ ಹಾಕ್ತೀವಿ ಅಂತ. ಎಸ್, ಬನ್ನಿ ಇಲ್ಲಿ ಒಂದು ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಡೇಟ್ ಯಾವಾಗಪ್ಪ ಅಂತಂದರೆ, ನಿಮ್ಮದು ಮೇಯ್ನಾಗಿ ನನಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಡೇಟ್ ಬಂದುಬಿಟ್ಟು ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇನ್ನೊಂದು 7 ದಿನಗಳಲ್ಲಾದರೂ ಹಣ ಜಮೆ ಆಗುತ್ತೆ. 7-8 ದಿನಗಳಲ್ಲಿ ಹಣ ಜಮೆ ಆಗುತ್ತೆ. ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಹೇಳ್ತೀನಿ ನಾನು. ತುಂಬ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಮತ್ತು ಈ ಹಣ ಜಮೆ ಆಗಿಲ್ಲ ಅಂತಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಆದರೆ ಕೆಲವರು ಕೇಳೋದಿಲ್ಲ. ಖಂಡಿತವಾಗ್ಲೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ಡೆಫಿನೆಟಾಗಿ ನೀವು ಹಣವನ್ನು ಕಂಪ್ಲೀಟಾಗಿ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ, ಆ್ಯಂಡ್ ಇನ್ನೊಂದು ವಿಚಾರ, ಮೇಯ್ನಾಗಿ ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ಬೇಗ ಯಾವಾಗ ಆಗುತ್ತೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅದನ್ನೆಲ್ಲ. ಅಂತಂದರೆ ಈಗ ನಾವು ಹಣವನ್ನು ಹಾಕ್ತೀವಿ ಹಾಗೆ ಈಗ ಅಂತ ಹೇಳಿಬಿಟ್ಟು ಸರ್ಕಾರ ಹಣ ಹಾಕ್ತಾ ಇಲ್ವಾ ಹಾಗಾದರೆ ಅಂತಂದರೆ ಈಗ ಮೋಸ ಮಾಡ್ತಾ ಇದೆಯಾ? ಇದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೋಸ ಮಾಡ್ತಾ ಇದೆ. ಇಲ್ಲ, 100% ಆಗಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಒಂದು 6 ನಿಮಿಷ ವಿಡಿಯೋ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಸರ್ಕಾರ ಮೋಸ ಮಾಡ್ತಾ ಇದೆಯಾ? ಇಲ್ಲ. ಯಾಕೆ ಹಾಗಾದರೆ ಹಣ ಬರ್ತಾ ಇಲ್ಲ, ಮಹಿಳೆಯರಿಗೆ ಹಣ ಯಾಕೆ ಜಮೆ ಆಗ್ತಾ ಇಲ್ಲ? ಸರ್ಕಾರ ಹಾಗಾದರೆ ಮೋಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಹಣ ಯಾಕೆ ಜಮೆ ಆಗ್ತಾ ಇಲ್ಲ, ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ
ಎಲ್ರಿಗೂ ಉದ್ಭವ ಆಗುತ್ತೆ. ಈಗ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ DBT ಮುಖಾಂತರ ಹಣ ಜಮೆ ಆಗ್ತಾ ಇಲ್ಲ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ 2,000 ರೂಪಾಯಿ ಹಣ ತಿಂಗಳ ಬರ್ತಾ ಇಲ್ಲ, ನಿಂತು ಹೋಗಿದೆ. ಈಗ ಸದ್ಯದ ಮಟ್ಟಿಗೆ ತುಂಬ ಜನರಿಗೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಆ ರೀತಿ ಈ ರೀತಿ ಮತ್ತೊಂದು ಇನ್ನೊಂದು ಅಂತ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಜನರಿಗೆ ಕಂಪ್ಲೀಟಾಗಿ ತುಂಬ ಜನರಿಗೆ ಒಂದಿಷ್ಟು ಮಾಹಿತಿ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ತುಂಬ ಜನ ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ. ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಿಮಗೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಕಾಡ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದರೆ ನಾವು ಯಾಕೆ ಹಾಗಾದರೆ ಸರ್ಕಾರ ಇಲ್ಲಿ ಇದಿಷ್ಟು ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ ಅಂತಂದ್ರೂ ಕೂಡ ಸರ್ಕಾರ ಇಲ್ಲಿ ನಮ್ಗೆ ಹಣ ಹಾಕ್ತಾ ಇಲ್ವಲ್ಲ, ಇದು ಯಾವ ಒಂದು ಪರಿಸ್ಥಿತಿ ಅಂತ ನೀವು ಕೇಳ್ತೀರ. ಹೌದು, ಈಗ ಕೆಲವರಿಗೆ ನಿಮ್ಗೆ ಗೊತ್ತಿದೆ, ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಸರ್ಕಾರ ಹಣ ಹಾಕ್ತಾ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮೊಂದು ಮೊಬೈಲ್ ನಂಬರ್ನ ಕೆಲವರು ಸರಿ ಮಾಡಿ ಇಟ್ಕೊಂಡೇ ಇಲ್ಲ. ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಜನರಿಗೆ ಇದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಮೊಬೈಲ್ ನಂಬರ್ ಕೆಲವರು ಸರಿಯಾಗಿಲ್ಲ, ಫೋನ್ ನಂಬರ್ ಸರಿಯಾಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಇಲ್ಲಿ ತುಂಬ ಜನ ಫೇಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸದ್ಯದ ಮಟ್ಟಿಗೆ ನನ್ನ ಪರ್ಸ್ನಲ್ ಆಗಿ ತಗೊಳ್ಳೋದಾದರೂ ಕೂಡ ತುಂಬ ಜನರಿಗೆ ಇಲ್ಲಿ ತುಂಬ ಜನ ಒಂದು ಪ್ರಾಬ್ಲಮನ್ನು ನನ್ನ ಹತ್ರ ಹೇಳಿದ್ದೀರಾ. ಈಗ ಸದ್ಯದ ಮಟ್ಟಿಗೆ ನನ್ನ ಹತ್ರ ಹೇಳಿದ್ದೀರಾ, ಸರ್ ನಮ್ಗೆ ಹೀಗಾಗ್ತಾ ಇದೆ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಹೀಗಾಗ್ತಾಯಿದೆ ಅಂತ ಒಪ್ಕೊಳ್ಳುವ. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಸದ್ಯದ ಮಟ್ಟಿಗೆ ಹಣ ಜಮೆ ಆಗ್ತಾ ಇಲ್ಲ, ಕೆಲವರಿಗೆ ಹಣ ಜಮೆ ಆಗ್ತಾ ಇದೆ. ಆದರೂ ಕೂಡ ಕೆಲವರದ್ದು ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ಲರಿಗೂ.